press the bell icon on the YouTube app and never miss another update. Children, in the last class we talked about speed, right? We talked about speed, we talked about average speed. In this session, we talk about speed with direction. Speed with direction. ಲಾಸ್ಟ್ ಕ್ಲಾಸಲ್ಲಿ ಸ್ಪೀಡ್ ಹೇಳುವಾಗ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದೆ. ಏನಂತ? ಬಾಲ್ ಈಸ್ ಮೂವಿಂಗ್ ವಿತ್ ಸ್ಪೀಡ್ 143 ಕಿಲೋಮೀಟರ್ ಪರ್ ಅವರ್. ಆ್ಯಂಡ್ ಏನದು? ಆ್ಯಂಡ್ ಇರುವೆ, ಇಟ್ ಈಸ್ ಮೂವಿಂಗ್ ವಿತ್ ಸ್ಪೀಡ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಈ ಥರ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಚಿಲ್ಡ್ರನ್, this 143 kilometer per hour is the speed of that ball, and this ball can go or can travel 143 kilometer in any direction in 1 hour. ಆ ಬಾಲ್ನ ಸ್ಪೀಡು 143 ಕಿಲೋಮೀಟರ್ ಪರ್ ಅವರ್ ಅಂತಂದರೆ ದಟ್ ಬಾಲ್ ಕ್ಯಾನ್ ಟ್ರಾವೆಲ್ 143 ಕಿಲೋಮೀಟರ್ ಇನ್ 1 ಅವರ್ ಇನ್ ಎನಿ ಗಿವನ್ ಡೈರೆಕ್ಷನ್. ಯಾವ ಡೈರೆಕ್ಷನಲ್ಲಾದರೂ ಆ ಬಾಲು 140 ಕಿಲೋಮೀಟ್ರ್ 1 ಗಂಟೆಲಿ ಹೋಗುತ್ತೆ ಅಂತ. ವೆರಾಸ್ ದ ಆ್ಯಂಟ್ ಇಟ್ ಕ್ಯಾನ್ ಟ್ರಾವೆಲ್ ಆರ್ ಇಟ್ ಕ್ಯಾನ್ ಗೋ 3 ಸೆಂಟಿಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಲ್ಲಿ 3 ಸೆಂಟಿಮೀಟರ್ ಹೋಗುತ್ತೆ ಇನ್ ಎನಿ ಡೈರೆಕ್ಷನ್. ವೆನ್ ವಿ ಟಾಕ್ ಅಬೌಟ್ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್, ಇಟ್ ಡಸಂಟ್ ರಿಕ್ವೈರ್ ವಾಟ್? ಡೈರೆಕ್ಷನ್. ಅದಕ್ಕೆ ಡೈರೆಕ್ಷನ್ ಹೇಳುವ ಅವಶ್ಯಕತೆ ಇಲ್ಲ. ಯಾರಿಗೆ? ಸ್ಪೀಡ್ಗೆ. ಈಗ ನಾನು ಐ ಟೋಲ್ಡ್ ಆ್ಯಂಟ್ ಈಸ್ ಮೂವಿಂಗ್ ವಿತ್ ಸ್ಪೀಡ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಅದ್ರ ಜೊತೆಗೆ ಸ್ಪೀಡ್ ಜೊತೆಗೆ ಡೈರೆಕ್ಷನ್ ಹೇಳಿದಾಗ ಇನ್ನೂ ಚೆನ್ನಾಗಾಗುತ್ತಲ್ವಾ? ರೈಟ್? ವೆನ್ ಐ ಟಾಕ್ ಅಬೌಟ್ ದ ಆ್ಯಂಟ್ ಸ್ಪೀಡ್ ದಟ್ ಈಸ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್, if I say the ant is moving with 3 centimeter per second from A place to B in the direction A to B, isn't this information is more clear, more comprehensive, more informative just than that speed? ಬರೀ ಸ್ಪೀಡ್ ಮಾತ್ರ ಹೇಳೋದಕ್ಕಿಂತ ಸ್ಪೀಡ್ ಜೊತೆಗೆ ಡೈರೆಕ್ಷನ್ ಹೇಳಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಇನ್ಫಾರ್ಮೇಟಿವ್ ಆಗಿರುತ್ತೆ, ಇನ್ನೂ ಕ್ಲಿಯರ್ ಇರುತ್ತೆ. Right? This quantity, the quantity which tells both speed and direction. Speed and direction, we call that quantity velocity. We call that as velocity. Therefore, today's our concept is speed with direction, nothing but velocity. Therefore, if there is a body traveling in any direction, if you talk about its speed and if you specify the direction of the motion of that body, ಆ ಬಾಡಿಯ ಮೋಷನ್ನ ದಿಕ್ಕನ್ನು ಜೊತೆಗೆ ಅದರ ಸ್ಪೀಡನ್ನು ಹೇಳಿದಾಗ ಯು ಆರ್ ಜಸ್ಟ್ ಟೆಲ್ಲಿಂಗ್ ಅಬೌಟ್ ವೆಲಾಸಿಟಿ, ಆರ್ ಯು ಆರ್ ಟಾಕಿಂಗ್ ಅಬೌಟ್ ವೆಲಾಸಿಟಿ. Therefore, what is velocity? It is the speed of an object. Therefore, velocity is the speed of an object moving in a definite direction. ಇಲ್ಲಿ ಡೈರೆಕ್ಷನನ್ನು ಸ್ಪೆಸಿಫೈ ಮಾಡಬೇಕು. ಇನ್ ಎ ಡೆಫಿನೈಟ್ ಡೈರೆಕ್ಷನ್ ಆರ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಎರಡು ಒಂದೇ. ಡೆಫಿನೈಟ್ ಅಂದ್ರೆ ಒಂದೇ, ಪರ್ಟಿಕ್ಯುಲರ್ ಅಂದರೂ ಒಂದೇ. ರೈಟ್? Therefore, what is velocity? It is the speed of an object. Moving in a particular direction or moving in a definite direction. So once we specify the direction of motion of that body along with its speed, it becomes velocity. I think you got the point. Therefore, the quantity which specifies both speed and direction of an object, it is velocity. It is one way of defining velocity. This is the definition of velocity. ಗೊತ್ತಿರಲಿ, ಇದು definition of velocity. That is one way.
ಒಂದು ರೀತಿಯಲ್ಲಿ ಹೇಳ್ಬೋದು ಈ ಥರ ವೆಲಾಸಿಟಿ ಅಂದರೆ ಏನು ಅಂತ. ಇನ್ನೊಂದು ಥರ ಇದೆ, ಐ ವಿಲ್ ಟಾಕ್ ಅಬೌಟ್ ದಟ್ ಇನ್ ದ ಲೇಟರ್, ರೈಟ್? ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಹಾಗಾದ್ರೆ ವೆಲಾಸಿಟಿ ಅಂತ ಏನು ಹೇಳ್ತೀವಿ? ಸ್ಪೀಡ್ ವಿತ್ ಡೈರೆಕ್ಷನ್. ಸ್ಪೀಡ್ ವಿತ್ ಡೈರೆಕ್ಷನ್. ಒಂದು ಎಕ್ಸಾಂಪಲ್ ನೋಡೋಣ. ನಾನು ಮತ್ತೆ ಆ್ಯಂಟ್ ತೊಗೋತೀನಿ. ಪದೇ ಪದೇ ಯಾಕೆ ಆ್ಯಂಟ್ ತೊಗೋತೀನಿ ಅಂದರೆ ಇರುವೆ ಎಕ್ಸಾಂಪಲ್ ಯಾಕೆ ತೊಗೋತೀನಿ ಅಂತ ಕೇಳಬೇಡಿ. ಐ ಲೈಕ್ ಆ್ಯಂಟ್ಸ್. ಸೊ ಇಲ್ಲಿ ಅದೇ ಒಂದು ಇರುವೆ ಅಂದ್ಕೊಳ್ಳಿ, ಇರುವೆ ಥರ, ರೈಟ್? ಇರುವೆ ಏನಾಗುತ್ತೆ, ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ, ಬಿ ಎಲ್ಲೋ ದೂರದಲ್ಲಿದೆ, ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗಬೇಕಾಗಿದೆ. ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗಬೇಕಾಗಿದೆ. ಅದು ಸ್ಟ್ರೈಟ್ ಲೈನ್ ಹೋಗುತ್ತೆ, ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ. ಬಿಕಾಸ್ ಅವರ್ ಚಾಪ್ಟರ್ ಈಸ್ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್. ಇನ್ ದಿಸ್ ಚಾಪ್ಟರ್ ವಿ ಜಸ್ಟ್ ಟಾಕ್ ಅಬೌಟ್ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್. Along straight line. That's why here the ant is moving from place A to place B. Place A to place B along straight line. Along straight line. Such that it is covering 2 centimeter. Is to 2 centimeter in the first second. Again 2 centimeter in the second. Again 2 in the third second. Again 2 in the fourth second. Like this it's going. Like this it is going. Right, children? Here we have to observe it is covering exactly same amount of distance in the same amount of time. We call it as what? Uniform motion. Now ಮುಂಚೆ ಹೇಳಿದ್ವಿದ್ನ same distance in same time, nothing but what? Uniform motion. Uniform motion, right? Children, if I say like this, the speed of ant is 2 cm per second. ಎಷ್ಟಿದೆ? 2 cm per second. ಇದು ಸ್ಪೀಡ್ ಆಗುತ್ತೆ. ವೆಲಾಸಿಟಿ ಅಂದರೆ ಏನು ಹೇಳ್ತೀವಿ? ಇಟ್ಸ್ ಅಗೇನ್ 2 cm per second. ಸ್ಪೀಡ್ ಹೇಳಬೇಕು. ವೆಲಾಸಿಟಿ ಹೇಳಬೇಕಂದ್ರೆ ಸ್ಪೀಡ್ ಹೇಳಬೇಕು. ಅಲಾಂಗ್ ವಿತ್ ಡೈರೆಕ್ಷನ್ ಫ್ರಮ್ ಎ ಟು ಬಿ, ಆರ್ ಇನ್ ದ ಡೈರೆಕ್ಷನ್ ಆಫ್ ಎ ಟು ಬಿ. ಇನ್ ದ ಡೈರೆಕ್ಷನ್ ಆಫ್ ಎ ಟು ಬಿ. ವೆನ್ ಯು ಟಾಕ್ ಅಬೌಟ್ ಸ್ಪೀಡ್ ಅಲಾಂಗ್ ವಿತ್ ಡೈರೆಕ್ಷನ್, then it becomes velocity. Then it becomes velocity. I think you got the point. Here, if I just tell the speed of an ant is 2 cm per second, that's just speed. If I tell 2 cm per second in the direction that is A to B, in the direction that is A to B along the straight line. So this direction, this direction along with the speed, it gives you velocity. It gives you velocity. ಅದನ್ನೇನಂತೀವಿ ನಾವು? ವೆಲಾಸಿಟಿ ಅಂತೀವಿ. ಏನಂತೀವಿ? ವೆಲಾಸಿಟಿ, ರೈಟ್ ಸೈಡ್. ಈಗ ಸಪೋಸು ಅದೇ ಆ್ಯಂಟು ಏನೋ ಆ ಇರುವೆ ವೆಲಾಸಿಟಿ ವೆಲಾಸಿಟಿ ಡೆಫಿನಿಷನನ್ನು ಬರ್ಕೋಬೇಕು. ಇಲ್ಲಿ ಬರೆದಲ್ವ ನಾನು ಆ ಡೆಫಿನಿಷನನ್ನು ಬರ್ಕೋಬೇಕು. ಈಗ ಅದೇ ಆ್ಯಂಟು ಮೂವ್ ಆಗ್ತಿದೆ ಅಲ್ವಾ? ಸಪೋಸ್ ಇಟ್ ಈಸ್ ಮೂವಿಂಗ್ ಇನ್ ದ ಸ್ಟ್ರೈಟ್ ಲೈನ್ ಸಚ್ ದಟ್ 2 cm, 2 cm, 2 cm and it changes its direction in this way. Again 2 cm, 2 cm. See, 2 cm in 1 second, 2 cm in 1 second, 2 cm in 1 second. The same way it is covering 2 cm in 1 second. Then it just changes its direction. Again 2 cm, again 2 cm in 1 second. Children, now say, what is the speed of ant in this motion? ಈ ಮೋಷನಲ್ಲಿ ಆ್ಯಂಟ್ನ ಸ್ಪೀಡ್ ಎಷ್ಟಿದೆ? 2 cm per second, because it is covering 2 cm distance in 1 second, 2 cm in 1 second, 2 cm in 1 second. Therefore, the speed of ant in this motion is how much? 2 cm per second. But what happened to velocity? Here the speed is same in all the motion, in the entire motion. ನೋಡಿ, ಇಲ್ಲಿ ಸ್ಪೀಡು, ಇಲ್ಲಿ ಸ್ಪೀಡು, ಇಲ್ಲಿ 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 ಎಲ್ಲ ಕಡೆ ಸೇಮ್ ಇದೆ, ಎಲ್ಲ ಕಡೆ ಒಂದೇ ಇದೆ. ಬಟ್ ವಾಟ್ ಹ್ಯಾಪನ್ ಟು ವೆಲಾಸಿಟಿ? ವೆಲಾಸಿಟಿ ಎಷ್ಟಿದೆ ಇಲ್ಲಿವರೆಗೂ? ವೆಲಾಸಿಟಿ ಇಲ್ಲಿವರೆಗೆ ಎಷ್ಟಿದೆ? 2 cm per second. ನೋಡಿ, 2 cm per second. ಎಲ್ಲಿವರೆಗೂ? ಇಲ್ಲಿಂದ ಇಲ್ಲಿವರೆಗೂ. ಸಪೋಸ್ ಇದನ್ನು ಎ ಅಂದ್ಕೊಳ್ಳೋಣ, ಇದು ಬಿ ಅಂದ್ಕೊಳ್ಳೋಣ, ಇದು ಸಿ ಅನ್ನೋಣ, ಇದನ್ನು ಸಿ ಅಂತ ಅನ್ನೋಣ. ಇಲ್ಲಿಂದ ಇಲ್ಲಿವರೆಗೂ ವೆಲಾಸಿಟಿ 2 cm per second. ಬಟ್ ಗೊತ್ತಿರಬೇಕು, ವೆಲಾಸಿಟಿ ಹೇಳುವಾಗ ಡೈರೆಕ್ಷನ್ ಕೂಡ ಹೇಳಬೇಕು ನಾವು. ದಟ್ ಈಸ್ ಇನ್ ದ ಡೈರೆಕ್ಷನ್ ಎ ಟು ಬಿ. ಈಗ ಸಪೋಸ್ ಬಿ ಇಂದ ಸಿಗೆ ಇಮ್ಯಾಜಿನ್ ಮಾಡ್ಕೋಬೇಕು. ಬಿ ಇಂದ ಸಿಗೆ ಎಷ್ಟಿದೆ ವೆಲಾಸಿಟಿ? ಅಗೇನ್ 2 cm per second ಇದೆ. ಬಟ್ ಡೈರೆಕ್ಷನ್ ಏನು? ಬಿ ಇಂದ ಸಿಗೆ. ಹಾಗಾದರೆ ಯಾವ್ದು ವೆಲಾಸಿಟಿ ತಗೊತೀರಿ? ಇನ್ ದ ಎಂಟೈರ್ ಕೋರ್ಸ್ ಆಫ್ ಮೋಷನ್ ಆರ್ ಇನ್ ದ ಎಂಟೈರ್ ಮೋಷನ್, if they ask what is the velocity for the entire motion, that is A to B to C,
ಇದನ್ನ ಹೇಳ್ತೀರಾ ದ ಡೈರೆಕ್ಷನ್ ಚೇಂಜ್ಡ್ ಇಯರ್ ದೇರ್ ಫಾರ್ ವೆಲಾಸಿಟಿ ಚೇಂಜ್ಡ್. ಹಾಗಾಗಿ ಡೈರೆಕ್ಷನ್ ಬದಲಾದರೆ ಬಿಕಾಸ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ವಾಟ್ ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಇಫ್ ದ ಡೈರೆಕ್ಷನ್ ಚೇಂಜಸ್ speed automatically changes. Velocity automatically changes. If the direction changes, velocity automatically changes. If the speed changes, velocity automatically changes. Velocity automatically changes. If the speed along with the direction both change, if both of them change, then velocity of course change. It changes. It changes, right? Therefore, we can change the velocity by changing the speed or by changing the direction. By changing the speed or by changing the direction or by changing both speed and direction. Both speed and direction. So, we can just change the velocity by changing speed or by direction or by both. Or by changing both. Or by changing both, right? So this is about changing velocity. Now, I take an example here. ಇದೇನಿದೆ ಇಲ್ಲಿ 2 centimeter, 2 centimeter, 2 centimeter. ರೈಟ್ ಅಂದರೆ ಮೇಲೆ ನೋಡೋಣ. ಇಲ್ಲಿ ದ ಅಬೋವ್ ಎಕ್ಸಾಂಪಲ್ ಏನಿದೆ ಆ್ಯಂಡ್ ಸ್ಪೀಡು 2 centimeter per second. 2 centimeter per second. See, in all the time interval, it is covering equal distance. Therefore, what I can tell here, it is uniform motion or else it is having uniform speed. Speed ಒಂದೇ ಇದೆ ಇಲ್ಲಿ. ಎಲ್ಲ ಟೈಮಲ್ಲೂ ಸ್ಪೀಡ್ ಒಂದೇ ಇದೆ. ವಾಟ್ ಈಸ್ ವೆಲಾಸಿಟಿ? ಇಟ್ ಈಸ್ ಆಲ್ಸೋ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ. ವೈ? ಬಿಕಾಸ್ ದ ಸ್ಪೀಡ್ ಈಸ್ 2 centimeter per second. Uniform speed. What is velocity? It is also 2 centimeter per second. In all the time it is covering 2 centimeter. In what direction? In the A to B straight line direction. In the A to B straight line direction. Here the direction is not changing. Therefore, direction is not changing, speed is also not changing, therefore velocity should not change. That's why you call it as uniform velocity. Uniform velocity. Therefore, here velocity is nothing but what? Speed and direction. Speed is not changing. In each and every second it is covering 2 centimeter. Direction is also not changing. That is, what is the direction? The straight line from A to B. Straight line from A to B. The direction is also not changing. Therefore, it is not changing. It is also not changing. Therefore, velocity should not change. Velocity should not change. That's why we call that as uniform velocity. What if there is an instance or a scenario where idna rub ಮಾಡ್ತೀನಿ, where the ant travels different distances in the same time. Different distances in the same time. ಹೇಗೆ ನೋಡಿ, ಆ್ಯಂಟ್ ಇದೆ, ಎ ಇಂದ ಸ್ಟಾರ್ಟ್ ಮಾಡ್ತು ಫಸ್ಟು 2 centimeter ಹೋಯಿತು. ಎಷ್ಟು ಟೈಮಲ್ಲಿ? 1 second ಟೈಮಲ್ಲಿ. ನೆಕ್ಸ್ಟು ಬರೀ 1 centimeter ಹೋಯಿತು, ಅದೇ 1 second ಟೈಮಲ್ಲಿ. ನೆಕ್ಸ್ಟು ಕೂಡ 3 centimeter ಡಿಸ್ಟೆನ್ಸ್ ಹೋಯ್ತಾ, ಅದೇ 1 second ಟೈಮಲ್ಲಿ. ಫಸ್ಟ್ 1 second ಟೈಮಲ್ಲಿ 2 centimeter, ನೆಕ್ಸ್ಟ್ 1 second ಟೈಮಲ್ಲಿ 1 centimeter, ನೆಕ್ಸ್ಟ್ 1 second ಟೈಮಲ್ಲಿ 3 centimeter. ಹೀಗೆ ಇಟ್ ಈಸ್ ಕವರಿಂಗ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ವಾಟ್ ಕೈಂಡ್ ಆಫ್ ಮೋಷನ್ ಇಟ್ ಈಸ್? non-uniform motion. Now tell me, what is the speed? ಇದೀಗ ಎಲ್ಲಿ ಹೋಗ್ತಿದೆ? ಬಿಗೆ ಹೋಗ್ತಾ ಇದೆ. ಹೋಗಲಿ, ಅದು ಹೀಗೆ ಹೋಗ್ತಾ ಇರಲಿ. ಸೊ ನಾವು ಸದ್ಯಕ್ಕೆ ಇಲ್ಲಿ ನೋಡ್ಕೊಳ್ಳೋಣ. ಸದ್ಯಕ್ಕೆ ಈ 3 ಸ್ಟೆಪ್ ನೋಡೋಣ. Here it is covering unequal distances in the equal intervals of time, but the speed is not same here, right? Here it is 2 centimeter per second, 1 centimeter per second, 3 centimeter per second. Therefore speed is varying here. ಹಾಗಾದರೆ ಸ್ಪೀಡ್ ಯಾವಾಗ ವೇರಿ ಆಗುತ್ತೆ? ಅವಾಗ ಏನು ಮಾಡ್ಬೇಕು ನಾವಲ್ಲಿ? ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಸ್ಪೀಡ್ ಆಫ್ ಆ್ಯಂಟ್, ಕ್ಯಾನ್ ಯು ಟೆಲ್ ದಿಸ್ ಆಸ್ ಸ್ಪೀಡ್ ಆರ್ ದಿಸ್ ಆಸ್ ಸ್ಪೀಡ್ ಆರ್ ದಿಸ್ ಆಸ್ ಸ್ಪೀಡ್? ಇದನ್ನಂತೀರೋ ಯಾವ ಸ್ಪೀಡ್ ಅಂತೀರಿ ನೀವು ಅಲ್ಲಿ? ವಿ ಕೆನಾಟ್ ಟೆಲ್ ದಿಸ್ ಒನ್ ಆರ್ ದಿಸ್ ಒನ್ ಆರ್ ದಿಸ್ ಒನ್. ಸೊ ಯು ಹ್ಯಾವ್ ಟು ಡೂ ವಾಟ್? ಆವ್ರೇಜ್, ರೈಟ್? ಯು ಹ್ಯಾವ್ ಟು ಟೇಕ್ ಆವ್ರೇಜ್ ಸ್ಪೀಡ್. ಹಾಗಾಗಿ ಇಲ್ಲಿ ಆವ್ರೇಜ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕು ನೀವು. ಏನು ಹೇಳ್ತೀರ ಅವಾಗ ನೀವು? ಆವ್ರೇಜ್ ಸ್ಪೀಡ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಪ್ಪ? ಇಲ್ಲಿವರೆಗೂ
3 + 3 2 1 3 1 3 ಒಟ್ಟು 6 ಸೆಂಟಿಮೀಟರ್. ಎಷ್ಟು ಟೈಮ್ ಅಪ್ ಟೋಟಲ್ಲು 3 ಸೆಕೆಂಡ್ಸ್. 6 ಸೆಂಟಿಮೀಟರ್ 3 ಸೆಕೆಂಡ್ಸ್ ಅಥವಾ 6 ಸೆಂಟಿಮೀಟರ್ ಬೈ 3 ಸೆಕೆಂಡ್ಸ್ ಏನೋ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಬಂತು. ಇದೇನಿದು ಆವ್ರೇಜ್ ಸ್ಪೀಡ್. ರೈಟ್. ಈಗ ನಾನು ಹೇಳ್ತೀನಿ ವೆಲಾಸಿಟಿ ಬಗ್ಗೆ ಕೇಳಿದಪ್ಪ. ಇಲ್ಲಷ್ಟೇ ಡಿಸ್ಟೆನ್ಸ್ ಚೇಂಜ್ ಆಗ್ತಿದೆ ಬಟ್ ಡೈರೆಕ್ಷನ್ ಸೇಮ್ ಇದೆ. ಗೊತ್ತಿರಬೇಕು, ಡಿಸ್ಟೆನ್ಸ್ ಚೇಂಜ್ ಆಗ್ತಿದೆ ಬಟ್ ಡೈರೆಕ್ಷನ್ ಸೇಮ್ ಇದೆ. ವೆಲಾಸಿಟಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅವೆಲ್ಲರಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಆದರೆ ವೆಲಾಸಿಟಿ ಚೇಂಜ್ ಆದಂಗೆ. ಹಾಗಾಗಿ ನಾವು ಇಲ್ಲಿ ವೆಲಾಸಿಟಿ ಬಗ್ಗೆ ಮಾತಾಡಬಾರ್ದು. ಎದ್ರ ಬಗ್ಗೆ ಮಾತಾಡಬೇಕು? ಆವ್ರೇಜ್ ವೆಲಾಸಿಟಿ ಬಗ್ಗೆ ಮಾತಾಡಬೇಕು. ವಿ ಹ್ಯಾವ್ ಟು ಟಾಕ್ ಅಬೌಟ್ ಆವ್ರೇಜ್ ವೆಲಾಸಿಟಿ. ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ ದ ಸೇಮ್ ವೇ ಹೌ ವಿ ಕ್ಯಾಲ್ಕುಲೇಟೆಡ್ ಫಾರ್ ಆವ್ರೇಜ್ ಸ್ಪೀಡ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಟೈಮ್ ಟೇಕನ್ ಎಷ್ಟಿದೆ? ಸೇಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 6 ಸೆಂಟಿಮೀಟರ್ ಬೈ ಟೋಟಲ್ ಟೈಮು 3 ಸೆಕೆಂಡ್ಸ್ ಇನ್ ಟೋಟಲ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಈಸ್ ಇಟ್ಸ್ ಆವ್ರೇಜ್ ವೆಲಾಸಿಟಿ. ಈಸ್ ಇಟ್ಸ್ ಆವ್ರೇಜ್ ವೆಲಾಸಿಟಿ ಬಟ್ ಯು ಹ್ಯಾವ್ ಟು ಮೆನ್ಷನ್ ಡೈರೆಕ್ಷನ್. ಇಷ್ಟ ವ್ಯತ್ಯಾಸ ನೋಡಿ ಇಲ್ಲಿ. ಆವ್ರೇಜ್ ಸ್ಪೀಡ್ಗೇನು ಬರೀ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಆವ್ರೇಜ್ ವೆಲಾಸಿಟಿಗೆ ಏನು ಬರಿತೀವಿ? 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಇನ್ ದ ಡೈರೆಕ್ಷನ್ ಆಫ್ A to B. In the direction of A to B. Right, children? So this is all about average velocity. Following? ಈಗ ಇನ್ನೊಂದು ಸಿನಾರಿಯೋ. ಏನು ಬರೀ ಸಿನಾರಿಯೋ ಹೇಳ್ತೀರಂತೀರಲ್ವಾ? ಫಿಸಿಕ್ಸ್ ಈಸ್ ಆಲ್ ಅಬೌಟ್ ಅಬ್ಸರ್ವಿಂಗ್ ಡಿಫರೆಂಟ್ ಸಿನಾರಿಯೋಸ್. ಸೊ ಹೇಗೆ ಆವ್ರೇಜ್ ಸ್ಪೀಡಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ರೀತಿ ಆವ್ರೇಜ್ ವೆಲಾಸಿಟಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ರೈಟ್. ಈಗ ನಾವು ನೋಡೋಣ. Suppose the object, that is ant, started from point A. It covered 2 centimeter in the first second. How much? In the first second 2 centimeter. In the second second it covered 3 centimeter per second. That is in 1 second. In the second and ಎರಡನೇ ಸೆಕೆಂಡ್ನಲ್ಲಿ 3 ಸೆಂಟಿಮೀಟರ್ ಹೋಯಿತು. ಮೂರನೇ ಸೆಕೆಂಡಲ್ಲಿ 4 ಸೆಂಟಿಮೀಟರ್ ಹೋಯಿತು. ಹೀಗೆ ಹೋಗ್ತಾ ಇದೆ. ಬಿ ಎಲ್ಲೋ ಇದೆ. ದ ಸೆಕೆಂಡ್ ಪ್ಲೇಸ್ ಆರ್ ದ ಫೈನಲ್ ಪೊಸಿಷನ್. ಲೆಟ್ ಇಟ್ ಬಿ ಸಮ್ವೇರ್ ಎಲ್ಲ ಇದೆ. ಏನಿದೀಗ ಫಸ್ಟ್ ಸೆಕೆಂಡಲ್ಲಿ 2 ಸೆಂಟಿಮೀಟರ್, ಸೆಕೆಂಡ್ರಲ್ಲಿ 3 ಸೆಂಟಿಮೀಟರ್, ಥರ್ಡ್ರಲ್ಲಿ 4 ಸೆಂಟಿಮೀಟರ್. ನಾವು ಟೆಲ್ ಮಿ, ಈಸ್ ಇಟ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್? ನೋ. ಈಸ್ ಇಟ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್? ನೋ. ಡಿಸ್ಟೆನ್ಸ್ ಬೇರೆ ಬೇರೆ ಇದೆ ನೋಡಿ. 2 1 3. ಇಲ್ಲಿ ಕೂಡ ಅಷ್ಟೇ 2 3 4. ಬೇರೆ ಬೇರೆ ಡಿಸ್ಟೆನ್ಸ್. ಎಕ್ಸಾಂಪಲ್ ಫಾರ್ ವಾಟ್? ನಾನ್ ಯೂನಿಫಾರ್ಮ್ ಮೋಷನ್. ಇದು ಅಷ್ಟೇ, ನಾನ್ ಯೂನಿಫಾರ್ಮ್ ಮೋಷನ್. ಈಗ ಸ್ಪೀಡ್ ಯಾವ್ದು ಹೇಳ್ತೀರಪ್ಪ? ಇದು ಹೇಳ್ತೀರಾ ಅಥವಾ ಇದನ್ನ ಹೇಳ್ತೀರೋ? ಯಾವ್ದು ಹೇಳ್ತೀರಿ? ಪರ್ಟಿಕ್ಯುಲರ್ ಇದೆ ಅಂತ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಟಾಕ್ ಅಬೌಟ್ ವಾಟ್? ಆವ್ರೇಜ್ ಸ್ಪೀಡ್ ಅಥವಾ ಆವ್ರೇಜ್ ವೆಲಾಸಿಟಿ. ರೈಟ್. therefore here in all these cases we have to talk about average velocity. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನಾವು ಆವ್ರೇಜ್ ವೆಲಾಸಿಟಿಯನ್ನು? ಹೌ ಟು ಕ್ಯಾಲ್ಕುಲೇಟ್ ಆವ್ರೇಜ್ ವೆಲಾಸಿಟಿ? ಸೇಮ್ ವೇ. ಆವ್ರೇಜ್ ವೆಲಾಸಿಟಿ ಈಕ್ವಲ್ಸ್ ಟು ವಿ ಆವ್ರೇಜ್. ಇಲ್ಲಿ ಆವ್ರೇಜ್ ವೆಲಾಸಿಟಿ ಅಥವಾ ಆವ್ರೇಜ್ ಸ್ಪೀಡಿಗೆ ಒಂದೇ ಸಿಂಬಲ್ಲು. ಏನು ಸಿಂಬಲ್ಲು? ಸ್ಮಾಲ್ ವಿ ಕೆಳಗಡೆ ಎ ವಿ ಆವ್ರೇಜ್ ಅಂತಂದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಂಬಲ್ಸನ್ನು ಡಿಫ್ರೆಂಟಾಗಿ ಯೂಸ್ ಮಾಡಿಲ್ಲ. ದೇ ಯೂಸ್ಡ್ ದ ಸೇಮ್ ಸಿಂಬಲ್ ವಿ ಫಾರ್ ಬೋತ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. They used V average for both what? Average speed and average velocity. ಎರಡಕ್ಕೂ ಅದನ್ನೇ ಯೂಸ್ ಮಾಡಿದ್ದಾರೆ. ಬಟ್ ವೆನ್ ಯು ಗೋ ಇನ್ ದ ಅಪ್ಪರ್ ಕ್ಲಾಸ್, ನೋ ಟು ದಿ ಅಪ್ಪರ್ ಕ್ಲಾಸಸ್, ಯು ವಿಲ್ ಸ್ಟಡಿ ಇನ್ ಡಿಫ್ರೆಂಟ್ ವೇ. ಇರಲದು ಸದ್ಯಕ್ಕೆ ಇಲ್ಲಿ ಹೆಂಗಿದೆ ಹಂಗೆ ಆ ಥರ ಹೋಗೋಣ. ಏನಿದೆ ಆವ್ರೇಜ್ ವೆಲಾಸಿಟಿ ಹೇಗೆ ಮಾಡ್ತೀವಿ ನಾವು? ಸೇಮ್ ಆವ್ರೇಜ್ ಸ್ಪೀಡ್ ಹೆಂಗೆ ಮಾಡ್ತೀವಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ರೈಟ್. ಇಲ್ಲೆಷ್ಟಾಗಿದೆ? ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಇಲ್ಲಿ 2 3 5 5 4 9 ಸೆಂಟಿಮೀಟರ್. ಎಷ್ಟು ಟೈಮ್ ಅಪ್ ಟೋಟಲ್ಲು? ಒಟ್ಟಾರೆ 3 ಸೆಕೆಂಡ್. ಎಷ್ಟಾಯ್ತು ಅಲ್ಲಿಗೆ? 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಈಸ್ ಇಟ್ಸ್ ಆವ್ರೇಜ್ ವೆಲಾಸಿಟಿ. ಬಟ್ ಡು ನಾಟ್ ಫರ್ಗೆಟ್ ಟು ಮೆನ್ಷನ್ ಡೈರೆಕ್ಷನ್. ಇನ್ ದ ಡೈರೆಕ್ಷನ್ A to B ಹೋಗ್ತಾ ಇದೆ. ಇನ್ನದು ಬಿ ಮುಟ್ಟಿತ್ತು ಅಂತ ಹೇಳಿಲ್ಲ ನಾವು. ಬಿ ಮುಟ್ಟಿದೆ ಅಂತ ಹೇಳಿಲ್ಲ. ಇನ್ ದ ಡೈರೆಕ್ಷನ್ ಆಫ್ A to B ಇಟ್ ಇಸ್ ಜಸ್ಟ್ ಗೋಯಿಂಗ್. ವಾಟ್ಸ್ ಇಟ್ಸ್ ಆವ್ರೇಜ್ ವೆಲಾಸಿಟಿ? 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಇನ್ ದ ಡೈರೆಕ್ಷನ್ ಆಫ್ A to B. ಸೊ ಈ ಥರ ಏನು ಕ್ಯಾಲ್ಕುಲೇಟ್ ಮಾಡ್ತೀರಿ.
But I can calculate its average velocity in different way also. In the second way, this is one way of calculating. Our first method. Second method ಮಾಡ್ಬೋದು ನಾವು. ಹೇಗೆ? I check what is the speed of the ant at this time, 2 centimeter per second. What is the speed of the ant at this time, 4 centimeter per second, because in this 1 second it covered 4 centimeter. Therefore, the speed of the ant at this point of time is 4 centimeter per second. ಹೌದಾ? At this point of time it is how much? 2 centimeter per second. 2 centimeter per second. At this point of time 3 centimeter per second. ಆ್ಯಾವ್ರೇಜ್ ವೆಲಾಸಿಟಿಯನ್ನು ಎಲ್ಲ ಡಿಸ್ಟೆನ್ಸನ್ನು ಕೂಡಿಸ್ಕೊಂಡು ಎಲ್ಲ ಟೈಮಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಬರುತ್ತೆ. ಇದು ಒನ್ ವೇ. ಇನ್ನೊಂದು ಥರ ಸೆಕೆಂಡ್ ಮೆಥಡ್ ಹೇಗೆ? ಐ ಜಸ್ಟ್ ಟೇಕ್ ದ ಇನಿಷಿಯಲ್ ಸ್ಪೀಡ್. ವಾಟ್ ಈಸ್ ದ ಇನಿಷಿಯಲ್ ಸ್ಪೀಡ್? 2 centimeter per second. ಆ್ಯಂಡ್ ಐ ಟೇಕ್ ದ ಫೈನಲ್ ಸ್ಪೀಡ್ 4 centimeter per second, and I take average of them. So what I do, I can calculate the average velocity in the second method. How? Same ಇಲ್ಲಿ ಗೊತ್ತಾಗಬೇಕು ನಿಮಗೆ average velocity ಅನ್ನ dt divided by total time taken. ಇದು ಫಸ್ಟ್ ಮೆಥಡ್. ಇಲ್ಲೇನು ಮಾಡ್ತೀವಿ? I do not check this method here. I go with another method. ಹೇಗೆ? I just take the initial velocity. I add that to the final velocity fv. I take the average of them. ನೋಡಿ ಎಷ್ಟಿದೆ? ಇದು ನಾವು ಸಿಂಬಲ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸಿಂಬಲ್ಸ್ ಅಲ್ಲಿ ಹೇಗೆ ಬರಿತೀವಿ ಅಂದರೆ ಇನಿಷಿಯಲ್ ವೆಲಾಸಿಟಿಯನ್ನು ಯು ಅಂತ ಕರಿತೀವಿ, ಫೈನಲ್ ವೆಲಾಸಿಟಿಯನ್ನು ವಿ ಅಂತ ಕರಿತೀವಿ, ಡಿವೈಡೆಡ್ ಬೈ 2. ಇನಿಷಿಯಲ್ ಎಷ್ಟಿದೆ ವೆಲಾಸಿಟಿ? 2 centimeter per second. ಎಷ್ಟು? 2 centimeter per second ಪ್ಲಸ್ ಫೈನಲ್ ಎಷ್ಟಿದೆ? 4 centimeter per second. 4 centimeter per second. ರೈಟ್? ಈಗ ಇದೇ ಮಾಡಬೇಕು ಡಿವೈಡೆಡ್ ಬೈ 2. ಈಗ ಅದು ಇಲ್ಲಿ ಬರೀತೀನಿ ನಾನು. 2 centimeter per second ಪ್ಲಸ್ 4 centimeter per second ಎಷ್ಟಾಯಿತು? 6 centimeter per second. ಅದೇ ಮಾಡಬೇಕು ಡಿವೈಡೆಡ್ ಬೈ 2 ಮಾಡಬೇಕು. ಎಷ್ಟಾಗುತ್ತೆ ಅಲ್ಲಿಗೆ? 3 centimeter per second. ಇನ್ ದ ಡೈರೆಕ್ಷನ್ ಆಫ್ A to B. ಮುಂಚೆ ಎಷ್ಟು ಬಂತು? ಫಸ್ಟ್ ಮೆಥಡಲ್ಲಿ ಸೇಮ್ 3 centimeter per second A to B. ಇಲ್ಲಿ ಎಷ್ಟು ಬಂತು? ಸೇಮ್ 3 centimeter per second A to B. ಹಾಗಾಗಿ ಎರಡು ಮೆಥಡಿಂದ ಮಾಡ್ಬೋದು. ಬಟ್ ಸೆಕೆಂಡ್ ಮೆಥಡ್ ಇಸ್ ದ ಫೇವ್ರೆಟ್ ಮೆಥಡ್ ಆ್ಯಂಡ್ ಇಟ್ ಈಸ್ ಈಸಿಯೆಸ್ಟ್ ಮೆಥಡ್. ವೈ ಸೊ? ಸಪೋಸ್ ಇಲ್ಲಿ 4 centimeter per second, 5 centimeter per second, 6 centimeter per second, ಹೀಗೆ ಮುಂದೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಆಗ್ತಾ ಹೋದಂಗೆಲ್ಲ ಕೊನೆಗೆ ಎಷ್ಟೋ ಒಂದು 15 centimeter per second ಇರುತ್ತಪ್ಪ. ಎಲ್ಲೋ ಕೊನೆಯಲ್ಲಿ 15 centimeter per second ಇರುತ್ತೆ. ಅಂದರೆ 15ನೇ ಸೆಕೆಂಡಲ್ಲಿ ಅಥವಾ ಎಲ್ಲೋ ಒಂದು ಸೆಕೆಂಡಲ್ಲಿ ಇಫ್ ದ ಸ್ಪೀಡ್ ಈಸ್ 15 centimeter per second, ಸ್ಟಾರ್ಟಿಂಗ್ ವಿತ್ 2 centimeter per second, 3 centimeter per second, next 4, next 5, next 6, next 7, next 8, next 9, 10, 11, 12 ಈಗ ಎಲ್ಲೋ ಕೊಟ್ಟವನು ಲಾಸ್ಟಿಗೆಲ್ಲ 20 centimeter per second ಇತ್ತು. ಆಗ ನೀನು ಫಸ್ಟ್ ಮೆಥಡ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎವ್ರಿಥಿಂಗ್. 2 + 3 + 4 + 5 + 6 centimeter + 7 centimeter ಹೀಗೆ 20ವರೆಗೂ ಕೂಡ್ಸ್ಕೊಂತ ಹೋಗ್ಬೇಕು. ಆಮೇಲೆ ಎಲ್ಲ ಟೈಮನ್ನು ಕೂಡಿಸ್ಕೊಂಡು ಡಿವೈಡ್ ಮಾಡಬೇಕು ಫಸ್ಟ್ ಮೆಥಡ್ ಮಾಡಬೇಕಾದ್ರೆ. ಸೆಕೆಂಡ್ ಮೆಥಡ್ ಹಿಂಗೆ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಕೊಟ್ಟಪ್ಪ? ಒಂದು ಸಪೋಸ್ 20 centimeter per second ಕೊಟ್ಟ ಲಾಸ್ಟ್ ಮೂಮೆಂಟಲ್ಲಿ. ಸ್ಟಾರ್ಟಿಂಗ್ ಎಷ್ಟಿದೆ? 2 centimeter ಇದೆ. ಅವೆರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಪ್ಪ. ಸಿಂಪಲ್ ರೈಟ್? ಏನು ಮಾಡ್ತೀವಿ? ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? 2 centimeter ಇದೆ. ಎಲ್ಲೋ ಮುಂದುಗಡೆ ಒಂದು 20 centimeter per second ಇದೆ. ಅದನ್ನ ಆ್ಯಡ್ ಮಾಡು, ಡಿವೈಡೆಡ್ ಬೈ 2 ಮಾಡು. ಈಸಿಯಾಗಿ ಬಂತಲ್ವ? ಎಲ್ಲ ನಂಬರ್ನು ಕೂಡಿಸಿ ಎಲ್ಲ ಟೈಮನ್ನು ಕೂಡಿಸ್ಕೊಂಡು ಡಿವೈಡ್ ಮಾಡೋ ಬದಲಿ ಫಸ್ಟ್ ಇನಿಷಿಯಲ್ ವೆಲಾಸಿಟಿ, ಲಾಸ್ಟ್ ಇರತಕ್ಕಂಥ ಫೈನಲ್ ವೆಲಾಸಿಟಿ ಅವೆರಡನ್ನು ಕೂಡಿಸು, ಅರ್ಧ ಭಾಗ ಮಾಡು, ಅಂದರೆ ಡಿವೈಡೆಡ್ ಬೈ 2 ಮಾಡು. ಯು ಗೆಟ್ ದಿ ಆವರೇಜ್ ವೆಲಾಸಿಟಿ. So this is the easiest way. But you have to, if you want to use this method, the second method, you have to take care of one thing. What is that? The speed or the velocity should change at uniform rate. ನೋಡಿ ಇಲ್ಲಿ ಎಷ್ಟು ಚೇಂಜ್ ಆಯಿತು? 1. ಎಷ್ಟಾಯ್ತು ಚೇಂಜು? 1.
ನೆಕ್ಸ್ಟ್ 5 ಬಂದರೆ 1 ಚೇಂಜು, 6 ಬಂದರೆ 1 ಚೇಂಜ್. ಬೈ ಹೌ ಮಚ್ ಅಮೌಂಟು? ಬೈ 1 ಅಮೌಂಟ್ ಆರ್ ಬೈ 1 ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ಸ್ಪೀಡ್ ಎಷ್ಟಿತ್ತಪ್ಪ? ಇಲ್ಲಿ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇತ್ತಪ್ಪ. ಇಲ್ಲಿ ಸ್ಪೀಡ್ ಎಷ್ಟಾಯ್ತಪ್ಪ? 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಯ್ತಪ್ಪ. ಎಷ್ಟು ಜಾಸ್ತಿ ಆಯಿತು? 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಆಯಿತು. ಇಲ್ಲಿ ಎಷ್ಟು ಜಾಸ್ತಿ ಆಯಿತು? 1 ಸೆಂಟಿಮೀಟರ್ ಪರ್ ಸೆಕೆಂಡ್ ಜಾಸ್ತಿ ಆಯಿತು. ಮುಂದೆ ಹಂಗೆ 5 ಇರಬೇಕು, ಹಂಗೆ 6 ಇರಬೇಕು. ಇಂಥ ಕೇಸ್ಗಳಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಬೋದು ನಾವು. ಇಲ್ಲಿ ಕೇಸಲ್ಲಿ ಯೂಸ್ ಮಾಡ್ಬೋದು ನಾವು. ನೋಡಿ, ಇಲ್ಲಿ 1 ಕಮ್ಮಿ ಆಗಿದೆ, ಇಲ್ಲಿ 2 ಜಾಸ್ತಿ ಆಗಿದೆ. ಸೊ ದಿಸ್ ಇಸ್ ನಾಟ್ ಯೂನಿಫಾರ್ಮ್ ಚೇಂಜ್. This is not the same way change, or this is not uniform change, or it's not constant change. ಹೌದಾ? ಇಲ್ಲಿ 1 ಜಾಸ್ತಿ ಆಯಿತು, 1 ಜಾಸ್ತಿ ಆಯಿತು, 1 ಜಾಸ್ತಿ ಆಯಿತು, 1 ಜಾಸ್ತಿ ಆಯಿತು, ಹಂಗಾಗಬೇಕು. ಇಲ್ಲಿ 1 ಕಮ್ಮಿ ಆಯಿತು, ಇಲ್ಲಿ 2 ಜಾಸ್ತಿ ಆಯಿತು, 3 ಕಮ್ಮಿ ಆಗುತ್ತೆ, ಏನೇನೋ ಆಗುತ್ತೆ. ಸೊ ಅಂಥ ಕಡೆ ಈ ಫಾರ್ಮುಲಾನ ಯೂಸ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ವಿತ್ ದ ಫಸ್ಟ್ ಮೆಥಡ್ ಓನ್ಲಿ. ಸೊ ಫಸ್ಟ್ ಮೆಥಡ್ ಎಲ್ಲ ಕೇಸ್ಗೆ ಅಪ್ಲೈ ಆಗುತ್ತೆ. ಸೆಕೆಂಡ್ ಮೆಥಡು ಯೂನಿಫಾರ್ಮಲ್ ಚೇಂಜ್ ಆಗ್ತಿರಬೇಕು. ಬರೀ ಜಾಸ್ತಿ ಆದರೆ ಮಾತ್ರ ಮಾಡ್ಬೋದಾ? ಕಮ್ಮಿ ಆದರೆ ಮಾಡೋಕ್ಕೆ ಬರಲ್ವಾ? ಬರುತ್ತೆ. ಸಪೋಸ್ ಇಲ್ಲಿ 4 ಹಾಕೊಳ್ಳಿ, ಇಲ್ಲಿ 3 ಹಾಕೊಳ್ಳಿ, ಇಲ್ಲಿ 2 ಹಾಕೊಳ್ಳಿ. ಈ ಕೇಸಲ್ಲೂ ಕೂಡ ಮಾಡ್ಬೋದು ನೀವು. ಈ ಕೇಸಲ್ಲೂ ಕೂಡ ಮಾಡ್ಬೋದು. ಹಾಗಾಗಿ ಕಮ್ಮಿಯಾರ ಆಗಲಿ ಜಾಸ್ತಿಯಾರ ಆಗಲಿ ಯೂನಿಫಾರ್ಮ್ ಆಗಬೇಕದು. ಅಂದರೆ 1 ಕಮ್ಮಿ ಆದರೆ ನೆಕ್ಸ್ಟ್ ಒಂದೊಂದೇ ಕಮ್ಮಿ ಹಾಕೊಂತ ಹೋಗಬೇಕು. 2 ಕಮ್ಮಿ ಆದರೆ 2 ಕಮ್ಮಿ ಆಗಬೇಕು. ಈ ಥರ ಇದ್ದ ಮಾತ್ರ ನೀವು ಈ ಫಾರ್ಮುಲನ್ನು ಯೂಸ್ ಮಾಡ್ಬೋದು. ರೈಟ್? ಐ ಥಿಂಕ್ ಯು ಗಾಟ್ ದ ಪಾಯಿಂಟ್ಸ್ ಅಪ್ ಟು ನೌ. So you studied about velocity, its definition and its average velocity. ಯಾವ ಥರ ಮಾಡಬೇಕು ಅಂತಂದು, and some formulas also, and some formulas ಈ ಥರ ಕಲ್ತಿದ್ದೀರಿ. ಹೌದಾ? ಇಲ್ಲಿವರೆಗೆ ಕಲ್ತ್ರಿ. ಈಗ we move on to define velocity more technically. ನಾವು ವೆಲಾಸಿಟಿ ಅಂದರೆ ಏನು ಹೇಳಿದ್ವಿ ಇಲ್ಲಿವರೆಗೂ? ಇಟ್ ಈಸ್ ಜಸ್ಟ್ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳಿದ್ವಿ. ನೋಡಿ, ಬರ್ಕೊಂಡಿದ್ರಲ್ವ, ನೋಡಬೇಕಲ್ಲಿ. ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್, ಅದನ್ನ ವೆಲಾಸಿಟಿ ಅಂತ ಡಿಫೈನ್ ಮಾಡಿದ್ವಿ. ಅದು ಒಂಥರ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಥರ ಹೇಳಿದ್ದಾರೆ. ಬಟ್ ಮೋರ್ ಟೆಕ್ನಿಕಲ್ಲಿ, more clearly, we define more technically and more clearly. If we want to define velocity, we go with other method, or we go with another way, right? What is that? Here, second kind of defining velocity, and this method, velocity definition in the second method, so this is the true and basis method. True and basis method. Hege, suppose we all know that speed and ಹೆಂಗೆ ಬರೀತೀವಿ ನಾವು? ಸ್ಮಾಲ್ v. ಸ್ಪೀಡ್ is equals to what we write? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಅಂತ ಬರೆದ್ವಿ. ಡಿಸ್ಟೆನ್ಸ್ ಬೈ ಟೈಮ್. ಹೌದಾ? ವೆಲಾಸಿಟಿ ಅದನ್ನು ವಿ ಅಂತಲೇ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿ. ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗೋಸ್ಕರ ಲೆಟ್ ಮಿ ಸೇ ಇಟ್ ಈಸ್ ಕ್ಯಾಪಿಟಲ್ ವಿ. ವೆಲಾಸಿಟಿ ಈಸ್ ಈಕ್ವಲ್ಸ್ ಟು, as how we write distance travelled in the time, or in unit time, it is speed. It is what? Speed. But velocity v, capital V, we define in the same way, but it is not distance travelled, it is a displacement. It is displacement by time. How define ಮಾಡಿದಿರಿ? It is, velocity is defined as the amount of displacement of a body in unit time. What is the speed? It is the distance travelled by an object or a body. It is the distance travelled by an object or a body in unit time. Illi, it is the displacement of a body or an object in unit time. So this is the basic definition of the velocity. Or the technical definition of velocity. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಆಗಲೇ ಏನು ಹೇಳಿದೆ? ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಅದು ಒನ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ವೆಲಾಸಿಟಿ. ಏನು ಹೇಳಿದೆ? ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಆಮೇಲೆ ಏನು ಬರೆದ್ವಿ? ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಪ್ಲಸ್ ಡೈರೆಕ್ಷನ್ ಅಂತ ಬರೆದ್ವಿ. ಇದು ಜನರಲ್ಲಾಗಿ ಹೇಳೋದು. ಇದು ಇಸ್ ಲೈಕ್ ಸೇಯಿಂಗ್ ಅಬೌಟ್ ವೆಲಾಸಿಟಿ ಇನ್ ಜನರಲ್ ವೇ.
But technically and more basically, we have to tell velocity as displacement by time. We define velocity as the amount of displacement of a body or an object in unit time. ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಹೇಗೆ? Let us understand the difference between this and that with an example. ಈಗ ಒಂದು ಬಾಡಿ ಎ ಇಂದ ಬಿಗೆ ಅಥವಾ ಬಿ ಇಂದ ನೆಕ್ಸ್ಟ್ ಸಿಗೆ ನೆಕ್ಸ್ಟ್ ಡಿಗೆ ಬಂತು, ಹೌದಾ? ಡಿ ಇಂದ ಮತ್ತೆ ಸಿಗೆ ಬಂತು, ಮತ್ತೆ ಬಿಗೆ ಬಂತು. ಸೊ ವಾಟ್ ಈಸ್ ದ ಮೋಷನ್ ಹಿಯರ್? ಎ ಬಾಡಿ ಟ್ರಾವೆಲ್ಡ್ ಫ್ರಮ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಅಗೇನ್ ಡಿ ಟು ಸಿ, ದೆನ್ ಸಿ ಟು ಬಿ, ದೆನ್ ಸಿ ಟು ಬಿ. ಇಲ್ಲಿ ಬಂದು ನಿಲ್ತು, ಹಿಂಗೋಗಿ ಮತ್ತೆ ಹಿಂಗೆ ವಾಪಸ್ ಬಂದು ಇಲ್ಲಿ ನಿಲ್ತು. ಸಪೋಸ್ ಇದನ್ನು ಒಂದು 25 ಕಿಲೋಮೀಟರ್ ಇದೆ ಎ ಇಂದ ಬಿಗೆ, ಇಲ್ಲಿದ್ದ ಒಂದು 20 ಕಿಲೋಮೀಟರ್, ಇಲ್ಲಿದ್ದ ಒಂದು 15 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳಿ, ರೈಟ್? ಈಗ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ ದಿಸ್ ಮೋಷನ್? ಬೈ ದಿ ಆಬ್ಜೆಕ್ಟ್ ಇನ್ ದಿಸ್ ಮೋಷನ್. ಈ ಮೋಷನಲ್ಲಿ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್? ಎಷ್ಟಪ್ಪ ಡಿಸ್ಟೆನ್ಸ್ ಅಂದರೆ ಅವ್ನು ಹೆಂಗೆಲ್ಲ ಹೋದ ಹಂಗೆಲ್ಲ ಮೆಜರ್ ಮಾಡ್ಕೊಂಬರ್ಬೇಕು. ಫಸ್ಟ್ ಕ್ಲಾಸು ಹೇಗೆ, ಐ ಮೀನ್ ನೋ ದ ಓಲ್ಡರ್ ಕ್ಲಾಸ್ ಏನು ಹೇಳಿದೆ? ವಾಟ್ ಇಸ್ ಡಿಸ್ಟೆನ್ಸ್? ಇದನ್ನು ಮೆಜರ್ ಮಾಡಬೇಕು. 25 + 20 45 + 15 60. ಮತ್ತು ಹಿಂಗೆ ವಾಪಸ್ ಬಂದಾನೆ, ಮತ್ತು 15 75, ಮತ್ತು ಹಿಂಗೆ ಇಲ್ಲಿ ಬಂದಾನೆ 20 ಎಷ್ಟಾಯಿತು? 95 ಆಯಿತು. ದೇರ್ ಫಾರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಈಸ್ ಹೌ ಮಚ್? 95 ಕಿಲೋಮೀಟರ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಹಿಯರ್? ಇಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್, ಐ ಮೀನ್ ಫ್ರಮ್ ದಿ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಹಿಂಗೋಗಿ ಇಲ್ಲಿ ಬಂದು ನಿಂತಾನ, ಹಾಗಾದ್ರೆ ಇದು ಏನಾಗುತ್ತೆ? ಫೈನಲ್ ಪೊಸಿಷನ್, ಎಫ್ ಪಿ. ಇದು ಇನಿಷಿಯಲ್ ಪೊಸಿಷನ್. ಡಿಸ್ಪ್ಲೇಸ್ಮೆಂಟನ್ನು ಹೆಂಗೆ ಮೆಜರ್ ಮಾಡ್ತೀವಿ? ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಸ್ಟ್ರೈಟ್ ಲೈನ್ ಡಿಸ್ಟೆನ್ಸ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್, ರೈಟ್? ಆ ಡಿಸ್ಟೆನ್ಸ್ ನಾವೇನಂತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಏನಂತೀವಿ? ಡಿಸ್ಪ್ಲೇಸ್ಮೆಂಟ್. ಎಷ್ಟಿದೆಪ್ಪ? 25 ಕಿಲೋಮೀಟರ್. ಅಂದರೆ ಮೋಷನ್ ಹಿಂಗೆಲ್ಲ ಹೋಗಿ ಹಿಂಗೆ ಬಂದರೆ ಇನಿಷಿಯಲ್ ಪಾಯಿಂಟಿಂದ ಫೈನಲ್ ಪಾಯಿಂಟಿಗೆ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಗ್ಯಾಪ್ ಇದೆ, ಎಷ್ಟು ಶಿಫ್ಟ್ ಆಗಿದೆ? 25 ಕಿಲೋಮೀಟರ್. ಸಪೋಸ್ ಅವನು ಇಲ್ಲಿದ್ದ ಹಿಂಗೋಗಿ ಹಿಂಗೆ ಬರೋಕ್ಕೆ, ಅಂದರೆ ಈ ಮೋಷನನ್ನು ಮಾಡಲಿಕ್ಕೆ ಸಪೋಸ್ ಈ ಟುಕ್ 5 ಅವರ್ಸ್. ಎಷ್ಟು ಟೈಮು? 5 ಅವರ್ಸ್ ಬೇಕಾತಪ್ಪ. ಸಪೋಸ್ ಈ ಟುಕ್ 5 hours of time to go from A to B, B to C, C to D, then D to C, then again C to B. ಒಟ್ಟಾರೆ ಹಿಂಗೋಗಿ ಹಿಂಗೆ ಬರ್ಲಿಕ್ಕೆ 5 ಅವರ್ ಬೇಕಾಯಿತು. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ದ? 95 ಕಿಲೋಮೀಟರ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು ಇನಿಷಿಯಲಿಂದ ಫೈನಲ್ಗೆ? 25 ಕಿಲೋಮೀಟರ್. ನೋಡಿ, ಡಿಸ್ಟೆನ್ಸ್ ಕವರ್ 95 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ 5 ಅವರ್ ಬೇಕಾಯಿತು. ಅದೇ 25 ಕಿಲೋಮೀಟರ್ ಶಿಫ್ಟ್ ಆಗಲಿಕ್ಕೆ ಅದೇ 5 ಅವರ್ ಬೇಕಾಯಿತು. ಅಂದರೆ ಆಫ್ಟರ್ ಎಂಟೈರ್ ಮೋಷನ್ ಆಫ್ 5 hours, his position got shifted by 25 kilometer. After entire motion of 5 hours, his position got shifted from initial to final by an amount 25. ಈಗ ನೋಡಿ, ವಾಟ್ ಈಸ್ ಸ್ಪೀಡ್? ಏನು ಹೇಳಿದೆ ಸ್ಪೀಡನ್ನು? ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟು? 95 ಕಿಲೋಮೀಟರು. ಟೈಮ್ ಎಷ್ಟು? 5 ಗಂಟೆ ತೊಗೊಂಡಿದ್ದಾನೆ. 5 1 5 19 ಅಂದರೆ 19 km/h. ಅದು ಡಿಸ್ಟೆನ್ಸ್, ಅದೇ ಸ್ಪೀಡ್ ಆಯ್ತದು. ವೆಲಾಸಿಟಿ ಬೇಕು ನನಗೆ. ಏನು ಮಾಡಬೇಕು ವೆಲಾಸಿಟಿಗೆ? ಐ ಟೋಲ್ಡ್ ಯು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ? ಬರೀ 25 ಕಿಲೋಮೀಟರ್ ಆಗಿದೆ. ಸೊ 25 ಕಿಲೋಮೀಟರ್. ಟೈಮ್ ಎಷ್ಟು ತಗೊಂಡ? 25 ಕಿಲೋಮೀಟರ್. ಟೈಮ್ ಆಫ್ ದಿ ಟ್ರಾವೆಲ್ ಎಷ್ಟು ಅಥವಾ ಟೈಮ್ ಆಫ್ ದಿ ಮೋಷನ್ ಎಷ್ಟು? 5 hours. ದಟ್ ಈಸ್ 5 km/h. 5 km/h. ಬಟ್ ಇಲ್ಲಿ ಗೊತ್ತಿರ್ಬೇಕು ನಿಮಗೆ, ಸಿ ವೆಲಾಸಿಟಿ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಇಟ್ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಸೊ ದಿಸ್ ಈಸ್ ದ ಮೇನ್ ಥಿಂಗ್ ಆ್ಯಂಡ್ ದಿಸ್ ಈಸ್ ದ ವೇ ವಿ ಆ್ಯಕ್ಚುಲಿ ಡಿಫೈನ್ ವೆಲಾಸಿಟಿ. ಡಿಸ್ಟೆನ್ಸನ್ನು, ಒಟ್ಟಾರೆ ಡಿಸ್ಟೆನ್ಸನ್ನು ಟೈಮಿಂದ ಭಾಗ ಮಾಡಿದರೆ ಬರೋದು ಸ್ಪೀಡು. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು ಅದನ್ನು
ಟೈಮ್ ಆಫ್ ಟ್ರಾವೆಲ್ ಅಥವಾ ಟೈಮ್ ಆಫ್ ಮೋಷನ್ ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ವೆಲಾಸಿಟಿ. ಸೊ ದಿಸ್ ಈಸ್ ಅವರ್ ಮೇನ್ ಡೆಫಿನಿಷನ್ ಆಫ್ ವೆಲಾಸಿಟಿ, ರೈಟ್? ಹಾಗಾದರೆ ವಾಟ್ ವಿ ಕ್ಯಾನ್ ರೈಟ್ ಅಬೌಟ್ ದ ಡೆಫಿನಿಷನ್? ದ ಡೆಫಿನಿಷನ್ ಆಫ್ ವೆಲಾಸಿಟಿ ಅಂದರೆ ಏನು ಬರಿಬೋದು? ಇಟ್ ಈಸ್ ದಿ ಅಮೌಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ, displacement of a body or an object in unit time during its motion or in its motion. ಚಲನೆಯಲ್ಲಿದ್ದಾಗ. ಇದು ಬಿಡಂಗಿಲ್ಲ, ಚಲನೆಯಲ್ಲಿದ್ದರೆ ಮಾತ್ರ ತಾನೇ ಇವೆಲ್ಲ ಮೆಜರ್ ಮಾಡೋಕ್ಕೆ ಸಾಧ್ಯ. ಅದೇನಂತೀವಿ ನಾವು? ವೆಲಾಸಿಟಿ. ಏನಂತೀವಿ? ವೆಲಾಸಿಟಿ. ಹಾಗಾದರೆ ಒಂದು ಫಾರ್ಮುಲೆ, ಚಿಕ್ಕ ಫಾರ್ಮುಲೆ ಬರೆಯೋಣ ವೆಲಾಸಿಟಿಗೆ. ಇದನ್ನು ರಬ್ ಮಾಡ್ತೀನಿ. ಹೇಗೆ? ಇಲ್ಲಿದೆ ನೋಡಿ, ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟನ್ನು ನಾವೇನಂತ ಇರ್ತೀವಿ? ಕ್ಯಾಪಿಟಲ್ ಎಸ್ ಅಂತ ಕರೆದ್ವಿ, ಟೈಮನ್ನು ಸ್ಮಾಲ್ ಟಿ. ಇದು ವೆಲಾಸಿಟಿ. ಸ್ಪೀಡಿಗೆ ಏನಂತ ಕರೆದ್ವಿ? ನೋಡಿ ಇಲ್ಲಿದೆ ಸ್ಪೀಡಿಗೆ ಸ್ಮಾಲ್ ವಿ ಅಂತ ನೋಡೋಣ. ಡಿಸ್ಟೆನ್ಸನ್ನು ಸ್ಮಾಲ್ ಎಸ್ ಅಂತೀವಿ, ಟೈಮ್. ಇಷ್ಟ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಮ್, ರೈಟ್ ಸರ್? ಸೊ ಹೀಗಾಗಿ ಇದು ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿ, ಸ್ಪೀಡ್, ಇದು ಗೊತ್ತಿರಬೇಕು ನಿಮಗೆ. ಸೊ ಈ ಕ್ಲಾಸಲ್ಲಿ, ಇನ್ ದಿಸ್ ಕ್ಲಾಸ್, ದಿಸ್ ಇಸ್ ಎನಫ್. ಇನ್ ದಿಸ್ ಕ್ಲಾಸ್ ವಿ ಟಾಕ್ಡ್ ಅಬೌಟ್ ವಾಟ್ ಆ್ಯಂಡ್ ವಾಟ್? ವಿ ಟಾಕ್ಡ್ ಅಬೌಟ್ ವಾಟ್ ಸರ್? ಸ್ಪೀಡ್ ವಿತ್ ಡೈರೆಕ್ಷನ್. Speed with direction, but in this speed with direction we just learnt so many things. Right sir? So ಇದ್ರ ಬಗ್ಗೆ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಈಗ ಪ್ರಾಬ್ಲಮ್ಸ್ ಬರ್ತವೆ. We need to learn or we need to solve some of the problems from your textbook about this concept, speed with direction or velocity, right sir? So in the next class we talk about, or we just discuss some problems.